ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಎಲ್ರಿಗೂ ಯೂಸ್ ಆಗುವಂಥ ಟಾಪಿಕ್ ಅನ್ಕೋತಾ ಇದ್ದೀನಿ. ಸೊ ಏನಪ್ಪ ಅಂದರೆ, ಇವಾಗ ನಮ್ಮನೇಲಿರೋ ಮಕ್ಕಳಿಗೆ ನಾವು ಮೊಬೈಲ್ನ ಕೊಡ್ತೀವಿ. ಸೊ ಅವರು ಯೂಸ್ ಮಾಡ್ತಾರೆ, ಕಾರ್ಟೂನ್ ವೀಡಿಯೋಸ್ ನೋಡ್ತಾರಲ್ವಾ. ಸೊ ಎಲ್ಲ ಚಿಕ್ಕ ಮಕ್ಕಳು ಇವಾಗ ಕಾರ್ಟೂನ್ ವೀಡಿಯೋಸ್ ನೋಡ್ತಾರೆ. ಸೊ ಅವರು ಒಂದು ವೀಡಿಯೋಸ್ಗೆ ಮಿಲಿಯನ್ ಗಂಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಹಾಗೆ ವ್ಯೂಸ್ ಕೂಡ ಅಷ್ಟೇ ಕೋಟಿ ಗಂಟಲೆ ವ್ಯೂಸ್ ಹೋಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರ ಕಾರ್ಟೂನ್ ಚಾನಲ್ ಮಾಡಿದ್ರೆ ಬೇಗ ಸಕ್ಸಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಕಾರ್ಟೂನ್ ಚಾನಲ್ನ ಯಾವ ರೀತಿ ಮೊಬೈಲಲ್ಲೇ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಸೊ ಈಸಿಯಾಗಿ ಸ್ವಲ್ಪ ವಿಡಿಯೋ ಲೆಂತಿ ಆಗಿರುತ್ತೆ, ಆದರೆ ಟೈಮ್ ಕೊಟ್ಟು ಕ್ಲಿಯರಾಗಿ ನೋಡಿ, ಓಕೆನಾ. ಸೊ ಯಾಕಂದರೆ ಇವಾಗ ಏನಾದರೂ ಒಂದು ವಿಷಯ ತಿಳಿಸ್ಬೇಕು ಅಂದರೆ ನಿಧಾನವಾಗಿ ನಾವು ಪ್ರತಿಯೊಂದನ್ನು ಕ್ಲಿಯರಾಗಿ ತಿಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿದ್ರೂ ಕೂಡ ನಿಮಗೆ ಯೂಸ್ಫುಲ್ ಆಗಿರೋ ವಿಡಿಯೋನೇ ಇದೆ. ಸೊ ಹಾಗಾಗಿ ಯಾರಿಗಾದರೂ ಯೂಸ್ ಆಗ್ತಿದ್ರೆ ಈ ಥರ ಚಾನಲ್ ಮಾಡಿ ನೀವು ಬೇಗ ವಾಚ್ ಅವರು ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ಸಬ್ಸ್ಕ್ರೈಬರ್ಸು ಬೇಗ ಗೇನ್ ಆಗ್ತಾರೆ, ಹಾಗೆ ನಿಮಗೆ ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ, ಓಕೆನಾ. ಹಾಗಾಗಿ ಆದಷ್ಟು ನಿಮಗೆ ತಿಳಿಯೋ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ನಿಮಗೆ ತಿಳಿದೇ ಇದ್ದರೆ ಒಂದಲ್ಲದೆ ಇದ್ರೂ 2 ಸಾರಿ ವೀಡಿಯೋನ ಕಂಟಿನ್ಯೂಸ್ ಆಗಿ ಸರಿಯಾಗಿ ನೋಡಿ. ಸೊ ಗೊತ್ತಾಗೇ ಆಗುತ್ತೆ, ಯಾಕಂದರೆ ನಾನು ಕೂಡ ಫಸ್ಟಿಗೆ ನೋಡ್ತಾ ಅದು ಅರ್ಥ ಆಗೋದಿಲ್ಲ. ಸೊ 2-3 ಸಾರಿ ನೋಡಿದಾಗ ಪ್ರತಿಯೊಂದೂ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಇಷ್ಟು ಈಸಿನಾ ಅನಿಸುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ನಾವು ಏನಾದರೂ ಮಾಡಬೇಕು ಅಂದ್ಕೊಂಡಾಗ, ಅದರಿಂದ ನಮಗೆ ಏನಾದರೂ ಒಳ್ಳೆಯದಾಗುತ್ತೆ ಅಂದ್ಕೊಂಡಾಗ, ಸೊ ನಾವು ಅದಕ್ಕೆ ಸ್ವಲ್ಪ ಟೈಮ್ನ ಇಡಲೇಬೇಕಾಗುತ್ತೆ. ಸೊ ಟೈಮ್ ಇನ್ವೆಸ್ಟ್ ಮಾಡಿದಾಗ ಮಾತ್ರ ನಮಗೆ ಅದರ ಒಂದು ಪ್ರತಿಫಲನ ನಾವು ಪಡಿಬೋದು. ಸೊ ಅದರಿಂದ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಒಂದು ಟೈಮ್ನ ಕೊಟ್ಬಿಟ್ಟು ಅದರ ಒಂದು ಪ್ರತಿಫಲನ ನಾವು ಪಡಿಬೇಕಂದ್ರೆ, ಸೊ ನಾವು ಅದೇ ಥರ ನಾವು ನೋಡಿ ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಕಲಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನೀಟಾಗಿ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಓಕೆನಾ. ಬನ್ನಿ ಇವಾಗ ಸ್ಕ್ರೀನ್ ರೆಕಾರ್ಡರ್ ಹಾಕ್ತೀನಿ. ಇವಾಗ ನಾವು ಪ್ಲೇಸ್ಟೋರಿಗೆ ಹೋಗೋಣ. ಸೊ ಫಸ್ಟು ಬಂದುಬಿಟ್ಟು ನಾವು ಪ್ಲೇಸ್ಟೋರಿಗೆ ಹೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನೋಡಿ, ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಟ್ರೈನ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಇಲ್ಲಿ ಬರ್ತಾಯಿದೆ ನೋಡಿ. ಸೊ ಈ ಥರ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಷ್ಟ ಆ್ಯಪ್ ಬರುತ್ತೆ. ಸೊ ಇದರಿಂದ ಪ್ರತಿದಿನ ನೀವು ಒಂದೊಂದು ಆ್ಯಪ್ನ ಯೂಸ್ ಮಾಡ್ಕೊಂಬಿಟ್ಟು ಒಂದೊಂದು ವಿಡಿಯೋನ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಒಂದೇ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿದಿನ ಅದರಲ್ಲಿರೋದೇ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ರೀಯೂಸ್ ಕಂಟೆಂಟ್ ಬರ್ಬೋದು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಆ್ಯಪ್ಸ್ ಇದೆ. ಸೊ ಹಾಗಾಗಿ ಡೈಲಿ ಒಂದೊಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಈ ಥರ ನಾನು ಹೇಳಿದ ಹಾಗೆ ವಿಡಿಯೋನ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ಓಕೆನಾ. ಸೊ ಹಾಗಾಗಿ ಈ ರೀತಿ ಕಾರ್ಟೂನ್ ವೀಡಿಯೋಸ್ ಮಾಡಿದ್ರೆ ನಿಮಗೇನಾಗುತ್ತೆ, ಜಾಸ್ತಿ ವ್ಯೂಸು ಬರುತ್ತೆ. ಅದಾದಮೇಲೆ ಬೇಗ ಚಾನಲ್ ಕೂಡ ಗ್ರೋ ಆಗುತ್ತೆ. ಸೊ ನಾನಿಲ್ಲಿ ಇವಾಗ ಆಲ್ರೆಡಿ ಒಂದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದಪ್ಪ ಅಂದರೆ ಇಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಥಾಮಸ್ ಆ್ಯಂಡ್ ಫ್ರೆಂಡ್ಸ್ ಮ್ಯಾಜಿಕ್ ಟ್ರ್ಯಾಕ್ಸ್ ಅಂತ ಹೇಳ್ಬಿಟ್ಟಿದೆ. ಸೊ ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ಲೇ ಅಂತ ತೋರಿಸ್ತಾ ಇದೆ. ನಿಮ್ಮ ಫೋನಲ್ಲಿ ಅದು ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಸೊ ನೀವು ಬೇಕಿದ್ರೆ ಈ ಒಂದು ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಬೇರೆದೂ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಾನು ಹೇಳಿರೋ ರೀತಿ ನೀವು ಮೆಥಡಲ್ಲಿ ವೀಡಿಯೋಸ್ನ ಮಾಡ್ಕೋಬೋದು, ಓಕೆನಾ. ಇವಾಗ ಇದನ್ನೇನು ಮಾಡಬೇಕಂದು ಪ್ಲೇ ಮಾಡಿ. ಸೊ ಇವಾಗ ಸಿಂಪಲಿ ಇದನ್ನೇನು ಮಾಡಬೇಕು ಅಂದರೆ ಇದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು, ಓಕೆನಾ. ಇದೇನು ಗೇಮ್ ಇದೆ ಅಲ್ವಾ, ಇದನ್ನು ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡ್ ಆನ್ ಇಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಳ್ಳಿ. ಸೊ ನೀವು ಸ್ಕ್ರೀನ್ ರೆಕಾರ್ಡ್ ಆ್ಯಪ್ ಆಲ್ರೆಡಿ ಇತ್ತು ಅಂದರೆ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಅದನ್ನು ಕೂಡ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಸ್ಟಾರ್ಟ್ ಆಗುತ್ತೆ ಗೇಮು. ಸಿಂಪಲ್ಲಾಗಿ ಅವ್ರದ್ದು ಆಟೋಮೆಟಿಕಲಿ ಎಲ್ಲ ಗೇಮ್ ತಾನೇ ಇದು ಮಾಡುತ್ತೆ.
ಜಸ್ಟ್ ನೀವು ಒಂದು ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ. ನಾನು ತೋರಿಸ್ಕೊಡ್ತೀನಿ, ಆ ಥರ ನೀವು ಇದು ಮಾಡ್ಕೊಳ್ಳಿ. ಇದೆಲ್ಲ ಫಸ್ಟ್ ಏನು ಎಕ್ಸಸ್ ಇರುತ್ತೆ, ಸೊ ನೀವು ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಇಟ್ಟಿದ್ದೀನಿ ಅಷ್ಟೇ, ಸೊ ಹಾಗಾಗಿ ಇದೆಲ್ಲ ನಿಮಗೆ ಕಾಣ್ತಾ ಇದೆ. ಒಂದು ನಿಮಿಷ, ಇದೆ ಪ್ಲೇ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇದನ್ನು ಆ್ಯಡ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ರಿಮೂವ್ ಮಾಡ್ಕೊಂಡ್ಮೇಲೆ ನಿಮಗೆ ನೋಡಿ ಇಲ್ಲಿ ಗೇಮ್ ಬರುತ್ತೆ, ಓಕೆನಾ. ಇದು ಇವಾಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎರೋ ಮಾರ್ಕ್ ಅಂತ ಇದೆ ನೋಡಿ, ಸೈಡಿಗೆ ಗ್ರೀನ್ ಕಲರ್ ಬಟನ್ ಇದೆ ಅಲ್ವಾ. ಸೊ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಆ ಗ್ರೀನ್ ಕಲರ್ ಬಟನ್ನ ಮುಂದೆ ತಳ್ಳಬೇಕು ಅಷ್ಟೇ. ಸೊ ನೋಡಿ, ನಾನು ಇವಾಗ ಪ್ರೆಸ್ ಮಾಡಿಬಿಟ್ಟು ಮುಂದೆ ತಳ್ತೀನಿ. ಇವಾಗ ಟ್ರೈನ್ ಮುಂದೆ ಹೋಗುತ್ತೆ. ಈ ಥರ ನೀವು ಜಸ್ಟ್ ಒಂದು ಬಟನ್ನ ಕ್ಲಿಕ್ ಮಾಡಬೇಕಷ್ಟೇ, ಅದು ತನ್ನ ಕೆಲಸ ತಾನೇ ಮಾಡುತ್ತೆ. ಇದು ಇವಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿದೆ, ಓಕೆನಾ. ನಿಮಗೆ ಎಲ್ಲಿವರೆಗೂ ಬೇಕು ಇವಾಗ ನೋಡಿ. ಮತ್ತು ಇದು ಆ್ಯರೋ ಮಾರ್ಕ್ ಅಂತ ಇದೆಯಲ್ವ, ಏನಂದರೆ ಇದನ್ನು ತಂದುಬಿಟ್ಟು ಇಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ನೀವು ಎಷ್ಟನ್ನು ಮಾಡಿ. ಇವಾಗ ಇಲ್ಲಿ ನೋಡಿ ಮೇಲ್ಗಡೆ ಗ್ರೀನ್ ಕಲರ್ ರೈಟ್ ಮಾರ್ಕ್ ಬರ್ತಾಯಿದೆ, ಓಕೆನಾ. ಅದನ್ನು ಮೇಲೆ ಕ್ಲಿಕ್ ಮಾಡಿ ಇವಾಗ ಮತ್ತೆ ಗ್ರೀನ್ ಕಲರ್ ಬಟನ್ನ ಪ್ರೆಸ್ ಮಾಡಿ. ಇದಿಷ್ಟೇ ಮಾಡಬೇಕು, ನೀವೇನು ಮಾಡೋ ಹಾಗಿಲ್ಲ. ಸೊ ಇದಿಷ್ಟು ಮಾಡಿದರೆ ಗೇಮ್ ಕಂಟಿನ್ಯೂ ಆಗುತ್ತೆ. ಸೊ ಸಿಂಪಲಿ ಇದನ್ನು ರೆಕಾರ್ಡ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಒಂದು ಚಾನಲಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಅದಾದಮೇಲೆ ಕಾಪಿರೈಟ್ ಬರಬಾರ್ದು ಅಂದರೆ ಕೆಲವೊಂದು ಸ್ವಲ್ಪ ಮ್ಯೂಸಿಕ್ನ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ನಾವು ಎಡಿಟ್ ಮಾಡಬೇಕು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದು ತಾನಾಗೆ ಹೋಗ್ತಾ ಇದೆ, ಓಕೆನಾ. ನಿಮಗೆ ಎಷ್ಟು ನಿಮಿಷ ಬೇಕು, 5 ನಿಮಿಷ ಅಂದರೆ 5 ನಿಮಿಷ, 10 ನಿಮಿಷ ಅಂದರೆ 10 ನಿಮಿಷ, ಅಷ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ವೀಡಿಯೋಸ್ನ ಡೌನ್ಲೋಡ್ ಮಾಡಿ ವೀಡಿಯೋಸ್ ಎಡಿಟಿಂಗ್ ಮಾಡಿ ಹಾಕ್ಬೋದು, ಓಕೆನಾ. ಇದು ಲೆಂತಿ ಇರುತ್ತೆ ವೀಡಿಯೋ. ನಿಮಗೆ ಎಷ್ಟು ನಿಮಿಷದ ಬೇಕೋ ಅಷ್ಟು ನಿಮಿಷದ ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದರೆ ಮುಗೀತು, ಓಕೆನಾ. ಇವಾಗ ನೋಡಿ, ಇದು ಇಷ್ಟು ಆಗ್ತಾಯಿದೆ. ಸೊ ನಾನಿವಾಗ ಸ್ವಲ್ಪನೇ ನಿಮಗೆ ತೋರಿಸ್ತೀನಿ, ಓಕೆನಾ. ಇವಾಗ ನನಗೆ ಇಷ್ಟು ಸಾಕು, ನಿಮಗೆ ಸಿಂಪಲಿ ತೋರಿಸ್ಬಿಡ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಬ್ಯಾಕ್ ಹೋಗಿಬಿಡ್ತೀನಿ, ಓಕೆನಾ. ಇವಾಗ ಇದು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡ್ ಆಗಿದೆ. ಸೊ ಇವಾಗ ಇದಕ್ಕೆ ಮ್ಯೂಸಿಕ್ ಬೇಕಲ್ವಾ. ಸೊ ಮ್ಯೂಸಿಕ್ಗೋಸ್ಕರ ಏನು ಮಾಡಬೇಕು, ನಾವಿಲ್ಲಿ ಫಸ್ಟು ಎಡಿಟಿಂಗ್ ಮಾಡೋದನ್ನು ತೋರಿಸ್ತೀನಿ, ಓಕೆನಾ. ಇವಾಗ ನಾನು ಇನ್ಶಾರ್ಟಲ್ಲಿ ನಾನು ಎಡಿಟ್ ಮಾಡ್ತೀನಿ. ಸೊ ಇನ್ಶಾರ್ಟ್ ಆ್ಯಪ್ನ ಓಪನ್ ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ ಅಲ್ವಾ, ಸೊ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ಶಾರ್ಟ್ಗೆ ಬಂದುಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದನ್ನು ನಾನು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ಟಾರ್ಟಿಂಗಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸ್ಪ್ಲಿಟ್ ಮಾಡ್ತಾಯಿದ್ದೀನಿ, ಓಕೆನಾ. ನನಗೆ ಇದೆಲ್ಲನೂ ಇವಾಗ ಅಡ್ವರ್ಟೈಸ್ಮೆಂಟ್ ಬಂದಿರೋದು, ಸೊ ಇವಾಗ ಸ್ಟಾರ್ಟಿಂಗ್ ಇದು ಯಾವುದು ನನಗೆ ಬೇಡ, ಇಲ್ಲಿಂದ ನನಗೆ ಬೇಕು, ಓಕೆನಾ. ಇಲ್ಲಿಂದ ನನಗೆ ವಿಡಿಯೋ ಬೇಕು. ಸೊ ಹಾಗಾಗಿ ಸ್ಪ್ಲಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಇದನ್ನು ದೊಡ್ಡದು ಮಾಡ್ಕೋಬೇಕಲ್ವಾ. ಸೊ ಇದನ್ನು ಜಸ್ಟ್ ಇದನ್ನು ಈ ಥರ ಮಾಡಿಕೊಂಡ್ರೆ ಅದು ಆಟೋಮೆಟಿಕಲಿ ದೊಡ್ಡದಾಗುತ್ತೆ, ಓಕೆನಾ. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ರೆ ನಿಮಗೆ ದೊಡ್ಡದಾಗುತ್ತೆ. ಸೊ ಇವಾಗ ಒಂದು ಸಾರಿ ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇವಾಗ ಈ ಬ್ಲೂ ಕಲರ್ ಬಟನ್ನ ನೀವು ಪ್ರೆಸ್ ಮಾಡಿದರೆ ಏನಾಗುತ್ತೆ, ಟ್ರೈನ್ ಹೋಗುತ್ತೆ, ಓಕೆನಾ. ಇವಾಗ ನಮಗೆ ಇಷ್ಟನ್ನು ಬೇಡ ಅಲ್ವಾ, ಇದನ್ನು ಎಡಿಟ್ ಮಾಡ್ಕೋತೀನಿ, ಯಾಕಂದರೆ ಇದು ಇನ್ನೂ ಗೇಮ್ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಇದನ್ನು ಅಷ್ಟೇ ನಾನು ಇಷ್ಟು ನಿಮಗೆ ಮತ್ತೆ ಸ್ಪ್ಲಿಟ್ ಮಾಡ್ತೀನಿ, ಓಕೆನಾ. ಸೊ ಇಷ್ಟು ಬೇಡ, ನಮಗೆ ಇಲ್ಲಿಂದ ಸ್ಟಾರ್ಟ್ ಬೇಕು, ಓಕೆನಾ. ನೋಡಿ, ಇವಾಗ ಗ್ರೀನ್ ಕಲರ್ ಬಟನ್ನ ಪ್ರೆಸ್ ಮಾಡಿದ ಮೇಲೆ ಟ್ರೈನ್ ಹೋಗ್ತಾ ಇದೆ. ಸೊ ಇಲ್ಲಿಂದ ನಮಗೆ ವಿಡಿಯೋ ಬೇಕು. ಇದು ಎಷ್ಟು ನಿಮಿಷದ್ದು, 3 ನಿಮಿಷ ವಿಡಿಯೋ ಇದೆ, ಓಕೆನಾ. ನೀವು 10 ನಿಮಿಷದ್ದು ಬೇಕಾದರೂ ನೀವು ಹಾಕೋಬೋದು. ಸೊ 10 ನಿಮಿಷದ ವಿಡಿಯೋ ಕೂಡ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು, ಓಕೆನಾ. ಇವಾಗ ನೀವೇನು ಮಾಡಬೇಕು ಅಂದರೆ, ಇದ್ರದ್ದು ಒಂದು ಮ್ಯೂಸಿಕ್ ಇರುತ್ತಲ್ವ, ಗೇಮ್ದು ಒಳಗಿಂತ ಮ್ಯೂಸಿಕ್ಕು, ಸೊ ಅದನ್ನು ರಿಮೂವ್ ಮಾಡಬೇಕು, ಓಕೆನಾ. ರಿಮೂವ್ ಮಾಡಿ ನಾವು ಜಸ್ಟ್ ನಮಗೇನು ವಿಡಿಯೋ ಅಷ್ಟೇ ಇದರಲ್ಲಿ ನಾವು ತೊಗೋಬೇಕು. ವಾಲ್ಯೂಮ್ ನಾವು ಕಡಿಮೆ ಮಾಡಬೇಕು ಅಂದರೆ ಇಲ್ಲಿ ವಾಲ್ಯೂಮ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಷ್ಟು ವಾಲ್ಯೂಮ್ ಇದೆ. ಸೊ ಇದನ್ನು ಫುಲ್ 0ಗೆ ತಂದು ನಿಂದಿರಿಸ್ಬಿಟ್ಟು ರೈಟ್ ಬಟನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ಯಾವುದೇ ರೀತಿ ವಾಲ್ಯೂಮ್ ಬರೋದಿಲ್ಲ, ಓಕೆನಾ. ನೋಡಿ, ಜಸ್ಟ್ ನಾವು ಈ ಒಂದು ಆ್ಯಪಿಂದ ವಿಡಿಯೋ ಅಷ್ಟೇ, ಅಂದರೆ ಗೇಮ್ ವಿಡಿಯೋ ಅಷ್ಟೇ ಡೌನ್ಲೋಡ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ.
ಇವಾಗ ನಮಗೆ ವಿಡಿಯೋ ಸಿಕ್ತು ಅಲ್ವಾ, ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಇದಕ್ಕೆ ಮ್ಯೂಸಿಕ್ ಕೊಡಬೇಕಲ್ವಾ. ಮ್ಯೂಸಿಕ್ ಕೊಡ್ಬೋದು ಅಥವಾ ನೀವು ವಾಯ್ಸ್ ಓವರು ಕೂಡ ಕೊಡ್ಬೋದು. ಸೊ ನಾನಿಲ್ಲಿ ಮ್ಯೂಸಿಕ್ ಕೊಡ್ತಾಯಿದ್ದೀನಿ, ಹಾಗೆ ವಾಯ್ಸ್ ಓವರು ಕೂಡ ಕೊಡ್ಬೋದು ನೀವು. ಅಂದರೆ ಏನಾದರೂ ಚಿಕ್ಕ ಮಕ್ಕಳಿಗೆ ವಿಡಿಯೋ ಮಾಡ್ತಾಯಿದ್ದೀರ ಅಲ್ವಾ, ಸೊ ಹಾಗಾಗಿ ಅವ್ರಿಗೆ ಹಾಯ್ ಮಕ್ಕಳ, ನೀವೆಲ್ಲಾದರೂ ಟ್ರೈನ್ ನೋಡಿದ್ದೀರಾ, ಅಪ್ಪ ಅಮ್ಮನ ಜೋಡಿ ಹೊರಗಡೆ ಟ್ರೈನಲ್ಲಿ ಹೋಗಿದ್ದೀರಾ, ಸೊ ಈ ಥರ ನೀವೇನಾದರೂ ವಾಯ್ಸ್ ಓವರ್ ಕೊಟ್ಟು ನೀವು ಇದನ್ನು ಮಾಡ್ಬೋದು. ಓಕೆನಾ. ಇಲ್ಲ ಅಂದರೆ ಜಸ್ಟ್ ನೀವು ಮ್ಯೂಸಿಕ್ ಕೊಡ್ತೀರಾ ಅಂದರೆ ಮ್ಯೂಸಿಕ್ ಕೂಡ ಕೊಡ್ಬೋದು. ಸೊ ಅದು ಯಾವ ರೀತಿ ನಾವು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಓಕೆನಾ. ಇವಾಗ ಇದು ವಿಡಿಯೋ ಇಷ್ಟೇ ಇರಲಿ. ಸೊ ಯಾವ ರೀತಿ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ. ಮ್ಯೂಸಿಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಯೂಟ್ಯೂಬಿಗೆ ಹೋಗಬೇಕು. ಓಕೆನಾ. ಯೂಟ್ಯೂಬಿಗೆ ಹೋಗಬೇಕು. ಸೊ ಯೂಟ್ಯೂಬಿಗೆ ಬಂದುಬಿಟ್ಟು ಇಲ್ಲಿ ಮೇಯ್ನಾಗಿ ನಮಗೆ ಕಿಡ್ಸ್ಗೋಸ್ಕರ ಬೇಕಾಗಿದೆ ಅಲ್ವಾ ಮ್ಯೂಸಿಕ್ಕು. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡಿ ಅಂದರೆ ಕಿಡ್ಸ್ ನೋ ಕಾಪಿರೈಟ್ ಮ್ಯೂಸಿಕ್ಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಇಷ್ಟು ನಿಮಗೆ ಕಾಪಿರೈಟ್ ಇಲ್ಲದೆ ಇರೋದು, ಕಾಪಿರೈಟ್ ಬರದೇ ಇರೋ ಮ್ಯೂಸಿಕ್ಸು ಸಿಗುತ್ತೆ. ಓಕೆನಾ. ಸೊ ನೀವು ಯಾವುದಾದ್ರೂ ಕೂಡ ಹಾಕೋಬೋದು. ಸೊ ನೀವು ಯಾವ್ದು ಬೇಕಾದರೂ ಹಾಕೋಬೋದು. ಇವಾಗ ನಾನು ಸಿಂಪಲಿ ನಿಮಗೆ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಫಸ್ಟು ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂದರೆ ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಫಿಲ್ಟರ್ಸ್ ಅಂತ ಇದೆ. ಸೊ ಸರ್ಚ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟಿವ್ ಕಾಮನ್ಸ್ ಅಂತ ಇದೆ ನೋಡಿ, ಇಲ್ಲಿ ಲೈವ್ ಇಲ್ಲಿ ಫೀಚರ್ ಅಂತ ಇದೆ ಅಲ್ವಾ. ಸೊ ಫೀಚರ್ ಕೆಳಗಡೆ ಬ್ಲೂ ಬಾಕ್ಸ್ ಇದೆ ಅಲ್ವಾ. ಸೊ ಲೈವ್ 4K HD ಸಬ್ ಟೈಟಲ್ CC ಆ್ಯಂಡ್ ಕ್ರಿಯೇಟಿವ್ ಕಾಮನ್ಸ್ ಅಂತ ಇದೆ. ಓಕೆನಾ. ಇಲ್ಲಿ ಕ್ರಿಯೇಟಿವ್ ಕಾಮನ್ಸನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಕೊಡಿ. ಇದರಿಂದ ನಮಗೆ ಕಾಪಿರೈಟ್ ಬರೋದಿಲ್ಲ. ಸೊ ಹಾಗಾಗಿ ನೋಡಿ, ಇದನ್ನು ನೀವು ಇಲ್ಲಿ ಇವಾಗ ಫಸ್ಟ್ ಹ್ಯಾಪಿ ಕಿಡ್ಸ್ ಅಂತ ಇದೆಯಲ್ಲ, ಸೊ ಈ ಒಂದು ಮ್ಯೂಸಿಕ್ನ ನಾವು ಡೌನ್ಲೋಡ್ ಮಾಡ್ಕೋತೀನಿ. ಓಕೆನಾ. ಈ ಒಂದು ಮ್ಯೂಸಿಕ್ ನನಗೆ ಬೇಕು. ಈ ಒಂದು ಮ್ಯೂಸಿಕ್ನ ನಾನು ಡೌನ್ಲೋಡ್ ಮಾಡ್ಕೋತೀನಿ. ಇವಾಗ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂದರೆ ಸಿಂಪಲ್ ಇಲ್ಲಿ ಶೇರ್ ಸಿಂಬಲ್ ಇದೆಯಲ್ಲ, ಸೊ ಶೇರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ. ಓಕೆನಾ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಲಿಂಕ್ ಕಾಪಿ ಆಗಿರುತ್ತೆ. ನೀವು ಇವಾಗ ಏನು ಮಾಡಬೇಕು ಅಂದರೆ ಗೂಗಲ್ಗೆ ಅಥವಾ ಬೇರೆ ಯಾವುದಾದ್ರೂ ವೆಬ್ಸೈಟ್ ಇದ್ದರೆ ಸೊ ಅಲ್ಲಿ ಹೋಗಿಬಿಟ್ಟು ನೀವೇನು ಮಾಡಬೇಕು, ಈ ಒಂದು ಲಿಂಕ್ನ ಕಾಪಿ ಮಾಡಿಕೊಂಡು ಈ ಒಂದು ಮ್ಯೂಸಿಕ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಸಾರಿ, ಇದರಲ್ಲಿ ಡೌನ್ಲೋಡ್ ಅಂದರೆ ಈಸಿಯಾಗಿ ನಾನು ಸಿಂಪಲಾಗಿ ಹೇಳಿದ್ದೀನಿ. ಗೂಗಲ್ಗೆ ಹೋಗಬೇಕಾದ್ರೂ ನೀವು ಈ ಲಿಂಕ್ನ ಕಾಪಿ ಮಾಡಿದರೆ ಆಟೋಮೆಟಿಕಲಿ ಏನಾಗುತ್ತೆ, ಮ್ಯೂಸಿಕ್ ಡೌನ್ಲೋಡ್ ಆಗುತ್ತೆ. ಸೊ ನಾವು ಇವಾಗ ಆಲ್ರೆಡಿ ನಾವು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ವಲ್ವ, ಸೊ ಅದಕ್ಕೆ ಹೋಗೋಣ ವಾಪಸ್ಸು. ಸೊ ನೋಡಿ, ಇಲ್ಲಿ ವಿಡಿಯೋಗೆ ಬಂದ್ವಿ. ಸೊ ಇವಾಗ ಇದಕ್ಕೇನು ಮಾಡಬೇಕು ಅಂದರೆ ನಾವು ವಿಡಿಯೋನ ಎಡಿಟ್ ಮಾಡಬೇಕಲ್ವ, ಸೊ ಮ್ಯೂಸಿಕ್ನ ಎಡಿಟ್ ಮಾಡಬೇಕಲ್ವ. ನಾನಿಲ್ಲಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಮ್ಯೂಸಿಕ್ ಮೇಲೆ ನೀವು ಇವಾಗ ಮ್ಯೂಸಿಕ್ ಆ್ಯಡ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಇಲ್ಲಿ ಆಡಿಯೋ ಅಂತ ಇದೆ ನೋಡಿ. ಸೊ ಇಲ್ಲಿ ಮೇಯ್ನಾಗಿ ನಾವು ಯೂಟ್ಯೂಬ್ದು ಒಂದು ಇದು ಸೆಲೆಕ್ಟ್ ಮಾಡ್ಕೋಬೇಕು. ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇವಾಗ ಆಡಿಯೋ ಇದೆ ಅಲ್ವಾ, ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ಸೊ ಆಲ್ರೆಡಿ ನಾನು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಮೈ ಮ್ಯೂಸಿಕ್ ಮೇಲೆ ಹೋಗ್ಬಿಟ್ಟು ನಾನು ಈ ಒಂದು ಮ್ಯೂಸಿಕ್ನ ಡೌನ್ಲೋಡ್ ಆವಾಗಲೇ ತೋರಿಸಿದೆ ಅಲ್ವಾ ಯೂಟ್ಯೂಬಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ನೀವೇನು ಮಾಡಬೇಕು ಅಂದರೆ ಎಡಿಟ್ ಮಾಡಬೇಕು. ಸೊ ಎಡಿಟ್ ಮಾಡಿಬಿಟ್ಟು ಇವಾಗ ತೋರಿಸ್ತೀನಿ ಯಾವ ರೀತಿ ವಿಡಿಯೋ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು.
ನೋಡಿದ್ರಲ್ವ ಗೈಸ್, ಈ ಥರ ನೀವು ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಚಾನಲ್ ಮಾಡಿದ್ರೆ ಬೇಗ ಗ್ರೋ ಆಗುತ್ತೆ. ನಿಮಗೆ ಗೊತ್ತಿರುತ್ತೆ, ನಮ್ಮ ಮಕ್ಕಳಿಗೆ ಇವಾಗ ನಮ್ಮ ಮನೆಯಲ್ಲೇ ಆಗಿರ್ಬೋದು, ನಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ಈ ಥರ ಕಾರ್ಟೂನ್ ವೀಡಿಯೋಸ್ಗೆ ಎಷ್ಟೋ ಸರಿ ನೋಡಿರ್ತಾರೆ. ಸೊ ಎಷ್ಟು ವ್ಯೂಸ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡೇ ಇರ್ತಾರೆ. ಹಾಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಂತ ಕೂಡ ನೀವು ನೋಡಿರ್ತಾರೆ. ಸೊ ಈ ರೀತಿ ಸಿಂಪಲ್ಲಾಗಿ ನೀವು ವೀಡಿಯೋನ ರೆಕಾರ್ಡ್ ಮಾಡ್ಕೊಂಬಿಟ್ಟು, ಆಡಿಯೋನ ರೆಕಾರ್ಡ್ ಮಾಡ್ಕೊಂಬಿಟ್ಟು ಎಡಿಟ್ ಮಾಡಿ ನಿಮ್ಮದೇ ಆದಂಥ ಒಂದು ಸ್ವಂತ ಓನಾಗಿ ನೀವು ನಿಮ್ಮ ಒಂದು ವೀಡಿಯೋನ, ಕಾರ್ಟೂನ್ ವೀಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಚಾನಲ್ಗೆ ಅಪ್ಲೋಡ್ ಮಾಡ್ಬೋದು. ಓಕೆನಾ? ಈ ರೀತಿ ಚಾನಲ್ ಮಾಡಿದರೆ ಬೇಗ ಗ್ರೋ ಆಗುತ್ತೆ. ಸೊ ನಿಮಗೆ ನಾನು ತೋರಿಸ್ತೀನಿ. ಹಾಗೆ ವಿಡಿಯೋ ವೈರಲ್ ಆಗಬೇಕು ಅಂದರೆ ಇನ್ನೊಂದು ಕೆಲಸ ಮಾಡಬೇಕು ನೀವು. ಏನಪ್ಪ ಅಂದರೆ ಇವಾಗ ಯೂಟ್ಯೂಬಿಗೆ ಹೋಗಬೇಕು. ಓಕೆನಾ? ಸೊ ಇಲ್ಲಿ ಯೂಟ್ಯೂಬ್ಗೆ ಹೋಗಿಬಿಟ್ಟು ಏನು ಮಾಡಿ ಅಂದರೆ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕಿಡ್ಸ್ ನೋ ಕಾಪಿರೈಟ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ. ಓಕೆನಾ? ಸೊ ಇಷ್ಟು ಬರುತ್ತೆ ನಿಮಗೆ ಕಾರ್ಟೂನ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು. ಕಿಡ್ಸ್ ಕಾರ್ಟೂನ್ ವಿಡಿಯೋ ಈ ಥರ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬರುತ್ತೆ. ಅಂದರೆ ಇಲ್ಲಿ ಕಾರ್ಟೂನ್ ವೀಡಿಯೋಸ್ ಇದೆ. ಸೊ ನೀವು ಏನು ಮಾಡಬೇಕು ಅಂದರೆ, ಇವಾಗ ಇದು ಕಾಣಿಸ್ತಾ ಇದೆ ನೋಡಿ, ಎಲಿಫೆಂಟ್. ಸೊ ಇದೆ ಅಲ್ವಾ? ಸೊ ಇದು ನೋಡಿ ಎಷ್ಟಾಗಿದೆ, 19 crore ಅಷ್ಟು ವ್ಯೂಸ್ ಬಂದಿದೆ. ಓಕೆನಾ? 19 ಕೋಟಿಯಷ್ಟು ವ್ಯೂಸ್ ಬಂದಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಸಿಂಪಲ್ಲಾಗಿ ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂದರೆ, ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಅವ್ರ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಟ್ಯಾಗ್ಸ್ ಹಾಕಿದ್ದಾರೆ, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ. ಸೊ ಈ ರೀತಿ ಟ್ಯಾಗ್ಸ್ನ ನೀವು ನೋಡಿಬಿಟ್ಟು ಏನು ಮಾಡಬೇಕು, ನಿಮ್ಮ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನು ಹಾಗೆ ಟ್ಯಾಗ್ಸ್ನ ಹಾಕಿ. ಓಕೆನಾ? ಸೇಮ್ ಟು ಸೇಮ್ ಇಲ್ಲಿಂದ ಕಾಪಿ ಮಾಡಿ ಹಾಕೋಕ್ಕೆ ಹೋಗಬೇಡಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಮೊಬೈಲಲ್ಲಿ. ಸೊ ತಗೊಂಡ್ಬಿಟ್ಟು ಅಥವಾ ಒಂದು ನೋಟಲ್ಲಿ ಬರೆದಿಟ್ಕೊಂಡ್ಬಿಟ್ಟು ನೀವು ವಿಡಿಯೋ ಎಡಿಟಿಂಗ್ ಮಾಡೋವಾಗ, ಅಂದರೆ ಅಪ್ಲೋಡ್ ಮಾಡುವಾಗ ಡಿಸ್ಕ್ರಿಪ್ಷನ್ನು ಟ್ಯಾಗ್ಸ್ ಹಾಕಬೇಕಲ್ವ. ಸೊ ಅಲ್ಲಿ ಇದೇ ಥರ ಸೇಮ್ ಟು ಸೇಮ್ ನೀವು ಕೂಡ ಏನು ಮಾಡಿ ಟ್ಯಾಗ್ಸು ಡಿಸ್ಕ್ರಿಪ್ಷನ್ನ ಹಾಕಿ ನಿಮ್ಮ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಆದಷ್ಟು ಬೇಗ ವ್ಯೂಸ್ ಕೂಡ ಬರುತ್ತೆ, ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ. ಓಕೆನಾ? ಇನ್ನು ಈ ವ್ಲಾಗ್ಸು, ರೆಸಿಪೀಸು ಇದೆಲ್ಲ ಕೂಡ ಸಕ್ಸಸ್ ಆಗುತ್ತೋ ಇಲ್ವೋ ಅಂದರೆ, ಸಕ್ಸಸ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಈ ಥರ ಇವಾಗಿನ ಮಕ್ಕಳು ಏನಿದ್ದಾರೆ ಅಂದರೆ, ಈ ಥರ ನಿಮಗೆ ವೀಡಿಯೋಸ್ ನೋಡ್ತಾರಲ್ವ. ಸೊ ಕಾರ್ಟೂನ್ ವೀಡಿಯೋಸು ಯಾರೇ ಆಗಲಿ ನೋಡ್ತಾರೆ. ಹಾಗಾಗಿ ಬೇಗ ಗ್ರೋ ಆಗುತ್ತೆ. ಸೊ ಬೇಗ ಚಾನಲ್ ಮಾನಿಟೈಸೇಷನ್ ಆನ್ ಕೂಡ ಮಾಡ್ಕೋಬೋದು. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಬ್ಯಾಕ್ಗ್ರೌಂಡನ್ನ ಸ್ವಲ್ಪ ಕಡಿಮೆ ಇಟ್ಬಿಟ್ಟು ನೀವು ಸ್ವಂತ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ಸ್ವಲ್ಪ ನಿಮ್ಮ ವಾಯ್ಸಲ್ಲಿ ಮಕ್ಕಳಿಗೇನಾದರೂ ಒಂದು ಸಜೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಒಂದು ಸ್ಟೋರಿ ಹೇಳೋದಾಗಿರ್ಬೋದು, ನೀವು ಅದು ಕೂಡ ಇಲ್ಲಿ ಮಾಡ್ಬೋದು ಸ್ವಂತ ವಾಯ್ಸ್ ಕೊಟ್ಬಿಟ್ಟು. ಏನು ಮಾಡಬೇಕು ಅಂದರೆ, ನೀವು ಸೇವ್ ಮಾಡ್ಕೋಬೇಕು. ನೋಡಿ ಸಿಂಪಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಲಿ ಸೇವ್ ಆಗುತ್ತೆ. ಸೊ ನೀವು ಏನು ಮಾಡಬೇಕು, ನಿಮ್ಮ ಒಂದು ಚಾನಲ್ನಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ? ನಾನು ಹೇಳೋ ಮೆಥಡಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಅದಾದಮೇಲೆ ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ, ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಲೈಕ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಕೂಡ ನಿಮಗೆ ಬಂದು ಫಸ್ಟ್ ರೀಚ್ ಆಗುತ್ತೆ. ಓಕೆನಾ? ಸೊ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ವೀಡಿಯೋಸ್ನ ಓಪನ್ ಮಾಡಿಬಿಟ್ಟು ನೋಡ್ಕೋಬೋದು. ನಿಮಗೆ ಇಷ್ಟ ಆಗೋ ಕ್ಯಾಟಗರಿ, ನಿಮಗೆ ಈಸಿ ಆಗೋ ಕ್ಯಾಟಗರಿಯಲ್ಲಿ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು. ಓಕೆನಾ? ಸೊ ಹಾಗಾಗಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.